ಹರಿಹರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಪಿ ಹರೀಶ್ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವುದನ್ನು ಬಿಟ್ಟು ದಾವಣಗೆರೆ ತಾಲೂಕಿನ ಕಾಡಜ್ಜಿ ಗ್ರಾಮದಲ್ಲಿ ಅಕ್ರಮ ಮಣ್ಣುಗಾರಿಕೆ ನಡೆಯುತ್ತಿದೆ ಎಂದು ಪ್ರತಿಬಿಂಬಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ತಾಲೂಕು ಪಂಚಾಯಿತಿ ನಾಮನಿರ್ದೇಶಕ ಸದಸ್ಯ ಮಲ್ಲೇಶ್ ಕಮಲಾಪುರ ಪ್ರಶ್ನಿಸಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದು ಇವುಗಳಿಗೆ ಸ್ಪಂದಿಸಬೇಕಾದ ಶಾಸಕರು ದಾವಣಗೆರೆ ತಾಲೂಕಿನ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವುದು ವಿಪರ್ಯಾಸ ಎಂದರು. ಶಾಸಕರು ಪ್ರತಿ ಬಾರಿ ತಾಲೂಕು ಪಂಚಾಯಿತಿ ಕೆಡಿಪಿ ಸಭೆ ಕರೆಯುತ್ತಾರೆ, ಆದರೆ ಶಾಸಕರು ಸಭೆಗೆ ಬಾರದೆ ಪ್ರತಿ ಬಾರಿಯೂ ಸಭೆಯನ್ನು ಮುಂದೂಡುತ್ತಲೇ ಬಂದಿರುವುದರಿಂದ ಸದಸ್ಯರಿಗೆ ಹಾಗೂ ಅಧಿಕಾರಿಗಳಿಗೆ ಬೇಸರ ತಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ನಾಮನಿರ್ದೇಶನ ಸದಸ್ಯ ಗೋವಿನಹಾಳ್ ರಾಜಣ್ಣ, ತಿಪ್ಪೇಶ್ ನಾಯ್ಕ್, ಜವಿ ಉಲ್ಲಾ, ನರೇಂದ್ರ ರೆಡ್ಡಿ, ಶಿಲ್ಪಾ ಇದ್ದರು. ಜನವರಿ ತಿಂಗಳು ಸುಮಾರು 6 ತಿಂಗಳಾಯ್ತು ಈಗ ಈ ಸಭೆ ಇದು ಆದ್ಮೇಲೆ 2 ತಿಂಗಳಲ್ಲಿ 2 ದಿನ ಈಗ ಮುಂದೂಡಲಾಗಿದೆ 2 ಬಾರಿ. ಹೀಗಾಗಿ ನಾವು ಶಾಸಕರನ್ನ ಕೇಳೋದು ಬಯಸ್ತಾ ಇದ್ದೀವಿ. ಈಗ ಏನ್ ಕಾರಣಕ್ಕೆ ಮುಂದೂಡ್ತಾ ಇದೆ ಅಂತ ಇವತ್ತು ಗೊತ್ತಾಗಿಲ್ಲ. ಯಾರು ನಾವು ಬಂದ್ವಿ, ಅಧಿಕಾರಿಗಳು ಬಂದ್ರು, ಈಗೆಲ್ಲ ಕೂತಿದ್ವಿ, ಇನ್ನೇನು ಶಾಸಕರು ಬರ್ತಾರೆ, ಸಭೆ ಆರಂಭ ಆಗತ್ತಿಲ್ಲ ಆಲೋಚನೆ ಇತ್ತು. ಆದ್ರೆ ಅವ್ರಿಗೆ ಗನ್ಮೇಲೆ ಫೋನ್ ಮಾಡಿ, ಶಾಸಕರ ಗನ್ಮೇಲೆ ಫೋನ್ ಮಾಡಿ ಇವತ್ತು ಸಭೆ ರದ್ದು ಮಾಡ್ರಿ ಅಂತ ಏನೋ ಅವ್ರಿಗೆ ಹೇಳಿದ್ರು ತಾಲೂಕು ಪಂಚಾಯತಿ ಇವಾಗ. ಹೀಗಾಗಿ ನಾವು ರದ್ದು ಮಾಡ್ತಾ ಇದೀವಿ ಅಂತ ಈಗ ನಮ್ಗೆ ಕೂರ್ಸಿ ಹೇಳಿದ್ರು. ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ವಿ, ಏನಿದು, ಯಾಕೆ? ಈಗ ಶಾಸಕರು ತಾಲೂಕಿನ ಮತದಾರರಿಂದ ಆಯ್ಕೆಯಾದಂತ ಶಾಸಕರು ಈಗ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕಂದ್ರೆ ಅವರು ಸಭೆ ಬರಲ್ಲ, ಡೇಟ್ ನಿಗದಿ ಆಗುತ್ತೆ. ಏನ್ ಕಾರಣ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ವರ್ಷ ಆಗುತ್ತೆ, ಆಡಳಿತ ವ್ಯವಸ್ಥೆ ಕುಸಿದು ಬಿಡಲ್ವಾ? ನಾವು ಇದಕ್ಕೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ, ಮತ್ತೆ ನಾವು ಯಾರಿಗೆ ಅಪೀಲ್ ಮಾಡ್ಬೇಕು? ಅಧ್ಯಕ್ಷ, ನೀವು ನಮಗೆ ಸಂಬಂಧ ಇಲ್ಲ ಅಂದ್ರೆ ನಾವು ಸಂಬಂಧ ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನಾವು ಸಂಬಂಧ ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಸಭೆ ಅಧ್ಯಕ್ಷತೆ ವಹಿಸ್ಕೋಬೇಕಾಗಿರೋದು ಶಾಸಕರಿಂದ ಇರೋದ್ರಿಂದ ಶಾಸಕರ ಸೂಚನೆ ಮೇರೆಗೆ ಸಭೆಯನ್ನು ಮುಂದೂಡ್ತಾರೆ. ಅಲ್ಲ, ಈಗ ಆಯ್ತು, ಅದೇ ನಮ್ಮ ಕ್ವಶನ್ ಮುಂದೆ ತ್ರೈಮಾಸಿಕ ಮಾಡೋದಾದ್ರೆ ತ್ರೈಮಾಸಿಕ ಕೊಟ್ಬಿಡ್ಬೇಕು ಡೇಟ್ ಒಳಗೆ. ಇಲ್ಲ 6 ತಿಂಗಳಾದ್ರೂ ಕೊಟ್ಟಿಲ್ಲ, ಮತ್ತೆ ಇನ್ನೇನೋ ಪ್ರಕರಣ ಬಂತು, ನಾವು ಬರಕ್ಕಾಗಲಿಲ್ಲ ಅಂತ ಬೆಳಗ್ಗೆ ನಾವೆಲ್ಲ ಬಂದ ಮೇಲೆ ವಿಷಯ ಗೊತ್ತಾಗಿದ್ದು. ಎಲ್ಲರೂ ಅಧಿಕಾರಿಗಳು ಬಂದಿದ್ರು, ಮೆಂಬರ್ಗಳು ಬಂದಿದ್ವಿ. ಬಂದಾದ್ಮೇಲೆ ಹಿಂಗ್ ಹೇಳಿದ್ರೆ ಮತ್ತೆ ಇನ್ನು ಯಾವಾಗ ಕೊಡ್ತಾರೋ ಏನೋ. ಮತ್ತೆ ತಾಲೂಕಿನ ಆಡಳಿತದ ವ್ಯವಸ್ಥೆ ಬಗ್ಗೆ ಯಾರು ಪ್ರಶ್ನೆ ಮಾಡೋದು? ಮಾತಾಡ್ತೀನಿ, ಶಾಸಕರಿಗೆ ಮಾತಾಡಿ ಎಷ್ಟು ಸಾಧ್ಯ ಅಷ್ಟು ಬೇಗ ಡೇಟ್ ತಗೊಂಡು ನಾನು ಮೀಟಿಂಗ್ ಮಾಡ್ತೀನಿ. ನೋಡಿ, ಅದು ನಾವಿಲ್ಲ ಅಂದ್ರೆ ನಾವೇನು ಸಭೆ ಅಲ್ರಿ, ಸಭೆ ಮುಂದೂಡಾತು ಮತ್ತೆ ಬರೋದಾತು. ಅಧಿಕಾರಿಗಳು ಪಾಪ ಕೆಲಸಗಳು ಇರ್ತಾರೆ, ರೈತರು ಕೆಲಸ ಇರ್ತವೆ, ಅವ್ರ ಆಫೀಸ್ಗಳು ಕೆಲಸ ಇರ್ತವೆ. ಟೈಮ್ ಆಗ್ತಿದೆ ಶಾಸಕರಿಗೆ 2 ಸರಿ ತಾನೇ ಈಗ ಮಾಡಿರೋದು. ಜನಪ್ರತಿನಿಧಿಯಾಗಿ ಅವ್ರು ಮಾಡಿದ್ರೆ ನೀವು ಕೇಳ್ಬೇಕು ಸರ್. ಅದನ್ನ ಇಲ್ಲಿ ಬಂದ್ರೆ ನಾವು ಕೂತ್ಕೊಂಡು ಕೇಳ್ತಿದ್ದೇವೆ. ಆಯ್ತು, ಮಾತಾಡ್ತೀನಿ, ಶಾಸಕರಿಗೆ ಮಾತಾಡಿ ನಾನು ಎಷ್ಟು ಸಾಧ್ಯ ಅವ್ರ ಗಾಡಿ ಪೆಟ್ರೋಲ್ ಏನು, ಅವ್ರ ಸಮಯ ಏನು, ಅವ್ರನ್ನ ಯಾರೋ ಬಿಟ್ಟು ಯಾಕೊಬ್ರು ಬಂದಿರ್ತಾನೆ, ಅವ್ನ ಯಾವ್ದೋ ಮಗಳನ್ನ ಮನೆ ಬಿಟ್ಟಿರ್ತಾರೆ. ಈಗ ಇವರು ಜನರನ್ನ ನಿಜವಾಗ್ಲೂ ಆಯ್ಕೆ ಆದಂತವ್ರು ಮಾತಾಡ್ಬೇಕು ತಾನೆ. ಸಂದರ್ಭ ಬಂದಾಗ, ಇಂಥ ಸಂದರ್ಭಗಳು ಇದ್ದಾಗ ಬರ್ಬೇಕು, ನಾನು ಮಾಡ್ಬೇಕು, ಕಳಕಳಿ ಜನರ ಮೇಲೆ ಇರ್ಬೇಕು ತಾನೆ. ಶಾಸಕರಿಗೆ ಮಾತಾಡಿ ಡೇಟ್ ತಗೊಂಡು. ಅಲ್ಲ ಸರ್, ನೀವು ಹೇಳ್ತೀರಿ ಮುಂದೂಡಕ್ಕೆ ಇವಾಗ ಗೊತ್ತಾಗ್ತಾ ನಿಮಗೆ? ಹೌದೌದು, ಡೇಟ್ ಮೊನ್ನೆ 13 ತಾರೀಕು 10 ಗಂಟೆ ಕೆಳಗೆ ನಮಗೆ ಕಮ್ಯುನಿಕೇಟ್ ಆಯ್ತು.